ಸಾಂಪ್ರದಾಯಿಕವಾಗಿ ಬೆಳಿಗ್ಗೆ ಎದ್ದು ಮಹಿಳೆಯರು ಕುಂಕುಮ ಹಾಕ್ಬೇಕಂತ ಹೇಳ್ತಾರಲ್ಲ, ಅದು ಯಾಕೆ? ಸರಿ, ಮಹಿಳೆಯರು ಬೆಳಿಗ್ಗೆ ಎದ್ದು ಅವರ ಪ್ರಾತಃ ವಿಧಿ ಕಳೆದ ಕೂಡಲೇ ಅವರು ಪ್ರಥಮವಾಗಿ ಸ್ನಾನ ಮಾಡೋದಾದ್ರೆ ಸ್ನಾನ, ಅದು ಪ್ರಾತಃ ವಿಧಿಯಲ್ಲಿ ಕಳೆದೋಯ್ತು. ಎರಡನೇ, ಅವರ ಮುಖ ಅವ್ರು ನೋಡಬೇಕಾದ್ರೆ ಕನ್ನಡಿಯಾಗಿ ನೋಡಬೇಕಾದ್ರೆ ಕುಂಕುಮ ತೊಗೊಂಡೇ ಹೋಗ್ಬೇಕು. ಹಣೆಯಲ್ಲಿ ಕುಂಕುಮ ಹಿಡಿದೆ ಅವರ ಮುಖ ಅವ್ರು ಕಾಣಬಾರ್ದು. ಅದಕ್ಕೆ ಹೇಳ್ತಾರೆ, ಊರ್ಧ್ವ ಪುಂಡ್ರಂ ವಿಹೀನಸ್ಯ ಸ್ಮಶಾನ ಸದೃಶಂ ಮುಖಂ ಅವಹೀನಸ್ಯ ಮುಖಂ ತೇಸಾಂ ಆದಿತ್ಯಂ ಅವಲೋಕಯತ್ ಅಂತ ಹೇಳ್ತಾರೆ. ನಮ್ಮ ಮುಖ ನಾವು ನೋಡಬೇಕಾದ್ರೆ ಕೂಡ ಹಣೆಯಲ್ಲಿ ಕುಂಕುಮ ಬೇಕು. ತಿಲಕ ಅಂತ ಹೇಳ್ತಾರೆ. ತಿಲಕ ಅದು ಇರಲೇಬೇಕು. ಅದಿಲ್ಲ ನಮ್ಮ ಕನ್ನಡಿ ಬಂದು ಬೆಳಗ್ಗೆ ಎದ್ದು ಕನ್ನಡಿ ನೋಡಿ ಅಂತ ಏನು ನೋಡಿ ನಾನು ಈಗ ಹೇಳಿದಾಗ ಅದಕ್ಕೆ ಇಲ್ಲ, ಅದರಲ್ಲೇ ಕನ್ನಡ ನಮ್ಮ ಮುಖ ಹಾಳಾಗಿತ್ತು ಬೆಳಗ್ಗೆ. ನೀವು ಬೇಕಾದರೆ ಒಮ್ಮೆ ನೀವು ಪರೀಕ್ಷೆ ಮಾಡಿ ನೋಡಿ. ನಿಮ್ಮ ಮುಖ ತೊಳಿಬೇಕಾದ್ರೆ ಮೊದಲು ಒಮ್ಮೆ ಕನ್ನಡಿ ನೋಡಿ, ಮುಖ ತೊಳೆದು ಒಂದು ಹಣೆಗೊಂದು ಕುಂಕುಮ ಹಾಕಿ ನಿಮ್ಮ ಇದನ್ನು ನೋಡಿ, ನಿಮಗೆ ಆಗಲೇ ಖುಷಿ ಬರ್ತದೆ. ಖುಷಿ ಬರದೇ ಇರೋದಿಲ್ಲ. ಮೊದಲನೇ ಮುಖವಾಗಿ ಎರಡನೇ ಮುಖವಾಗಿ ನೀವು ಮೇಕಪ್ ಏನು ಹಾಕ್ಬೇಕಾದ ಅಗತ್ಯ ಇಲ್ಲ. ನಿಮ್ಗೆ ಹಣೆ ಇಲ್ಲ ಅಂದರೆ ಒಳ್ಳೆ ಇದು ಮಾಡಿ ಅಲ್ಲೆಲ್ಲ ಉಜ್ಜಿ ಚಂದ ಮಾಡಿ ಮುಖ ತೊಳೆದು ಕೈಕಾಲು ತೊಳೆದು ಅಥವಾ ಸ್ನಾನ ಮಾಡಿದ್ರೆ ಸ್ನಾನ ಮಾಡಿ ಬಂದು ಹಣೆ ಕುಂಕುಮ ಒಂದೇ ಇದ್ದೇ ಇರಬೇಕು. ಮಹಿಳೆಯರಿಗೆ ಆಗಲಿ ಮಾತೆಯರಿಗೆ ಆಗಲಿ ಕುಂಕುಮ ನಿರ್ಬಂಧ ನಮ್ಮ ಹಿಂದುತ್ವ ಪ್ರಕಾರ. ಗೊತ್ತಾಯ್ತಲ್ಲ, ಹಿಂದುತ್ವ ಪ್ರಕಾರ ನಮ್ಗೆ ಬೆಳಿಗ್ಗೆ ಎದ್ದು ಕುಂಕುಮ ಹಾಕಲೇಬೇಕು. ಬೇಕಾದರೆ ಗಂಡಸರು ಕೂಡ ನಿರ್ಬಂಧ. ಅದಕ್ಕೋಸ್ಕರ ಮಾತ್ರ ಆ ಕುಂಕುಮ ಧರಿಸುವ ಇದ್ದಿದೆ. ಊರ್ಧ್ವ ಪುಂಡ್ರಂ ವಿಹೀನಸ್ಯ ಅಂತ ಹೇಳಿದೆಯಲ್ಲ, ಹಣೆಯಲ್ಲಿ ಕುಂಕುಮ ಇಲ್ಲದೆ ಹೋದರೆ ಆ ಮುಖವನ್ನು ನೋಡುವಾಗ ಸ್ಮಶಾನ ನೋಡಿದಂತೆ. ಊರ್ಧ್ವ ಪುಂಡ್ರಂ ವಿಹೀನಸ್ಯ ಸದೃಶಂ ಸ್ಮಶಾನ ಸದೃಶಂ ಮುಖ. ಆ ಮುಖ ನೋಡಿದರೆ ಸ್ಮಶಾನ ನೋಡಿದಾಗ ಅಂತ ನಮ್ಗೆ ಭಾವನೆ ಬರ್ತದೆ, ಇಂಥ ಮುಖ ಬರ್ತದೆ, ಅಯ್ಯೋ ಅದು ಸ್ಮಶಾನ ಕಂಡಾಗ ಆಗ್ತದೆ ಅಂತ. ಆಮೇಲೆ ಅಂಥ ಮುಖ ನೋಡಿದರೆ ಅವಹೀನಸ್ಯ ಮುಖಂ ತೇಸಾಂ ಆದಿತ್ಯಂ ಅವಲೋಕಾಯಿತು. ಅಂಥ ಮುಖವನ್ನು ನಾವು ಪಕ್ಕನೆ ಎಲ್ಲಾದರೂ ನೋಡಿದರೂ ಕೂಡ ನಾವು ಪಕ್ಕನೆ ಹೋಗಿ ಸೂರ್ಯನನ್ನು ನೋಡಬೇಕು ಅಂತ. ಅಂದರೆ ಸೂರ್ಯ ಎಲ್ಲ ಭಸ್ಮನಾಶ, ಅವ ಎಲ್ಲ ಭಸ್ಮ ಮಾಡ್ತಾನೆ, ಯಾವ ಪಾಪ ಇರೋದು. ಆ ಹಣೆಯಲ್ಲಿ ಕುಂಕುಮ ಇಲ್ಲದ ಮುಖ ನೋಡಿದರೆ ಪಾಪ ಬರ್ತದೆ. ಆ ಪಾಪವನ್ನು ಸೂರ್ಯನೇ ಅದನ್ನು ಸಂಸ್ಕರಿಸಬೇಕು ಅಲ್ಲ. ಅದಕ್ಕೋಸ್ಕರ ಮಹಿಳೆಯರಾಗಲಿ ಮಾತೆಯರಾಗಲಿ ಕುಂಕುಮ ನಿರ್ಬಂಧ.